ವಂಡರ್ಲಾಗ್ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಇದು ನಮಗೆ ಡಯಟ್ ಫುಡ್ ಕಿಚಡಿ ಫಸ್ಟ್ ಟೈಮ್ ಮಾಡಿರೋದು. ಹೆಂಗೆ ಮಾಡೋದು ಗೊತ್ತಿಲ್ಲ ನನಗೆ. ಸೊ ಪುಳಿಯೋಗರೆ ಮಕ್ಕಳಿಗೆ ಪುಳಿಯೋಗರೆಗೆ ಅಂತ ಅನ್ನ ಇಟ್ಬಿಟ್ಟು ಪುಳಿಯೋಗರೆ ಕಲಿಸ್ತಾ ಇದ್ದೀನಿ. ನಮ್ಮ ಮನೆಯವರು ಆಲ್ರೆಡಿ ಪೂಜೆ ಮಾಡ್ತಿದ್ದಾರೆ. ಇವರಿಬ್ಬರು ರೆಡಿಯಾಗಿದ್ದಾರೆ. ಅವನು ಸ್ಕೂಲ್ಗೆ, ಇವನು ನಮ್ಮ ಜೊತೆಗೆ. ಸೊ ಕುಕುಂಬ ರೆಡಿ ಇದೆ. ಆಫ್ ಮಾಡೋ ಫೋನು. ಚಪ್ಪಲಿ ಯಾವ್ದಾದ್ರು ಅನ್ನೋದು ದೊಡ್ಡ ಕನ್ಫ್ಯೂಸ್ ಇವಾಗ. ನೀರಿಗೆಲ್ಲ ಹೋಯ್ತೀವಿ ಅದರಲ್ಲೇ. ನೀರು ಇಟ್ಟಿದ್ರೆ ಏನಾಗಲ್ಲ. ಇದು ಅದು ಹೋಗ್ಬಿಡುತ್ತೆ. ಚಪ್ಪಲಿ ಹಾಕೋದು ಒಂದು. ಬಾಯ್, ನಾನು ಮೆಟ್ಲಲ್ಲಿ ಬರ್ತೀನಿ. ಬಾಯ್. ಅಯ್ಯೋ ಯಾರು ಬರ್ತಾಯಿಲ್ಲ ಅವರು ಕೆಲಸಗಾರ ಮಾಡಿದೆ ಸರ್. ಟೆಕ್ನಾಲಜಿ ಕ್ಯಾಮ್ರಾ ಇಲ್ಲ ಅಂದ್ರೆ ಕಷ್ಟ. ನಾನು ಈಗ ಬರ್ಬೇಕಾದ್ರೆ ಅಲ್ಲೈತೆ ನೋಡಿ ಬೋರ್ಡ್ ಐತೆ ಬಾ ಅಲ್ಲಿ. ಅದೇ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾನಂದ್ ವ್ಲಾಗ್. ಇವಾಗ ನಾವು ಬಿಡದಿ ರೋಡಲ್ಲಿ ರೈಟ್ ತೊಗೊಂಡಿದ್ದೀವಿ ವಂಡರ್ಲಾಗ್ ಹೋಗೋದಕ್ಕೆ ಅಂತ. ರೈಟ್ ತೊಗೊಂಡಿದ್ದ ತಕ್ಷಣ ಸಿಕ್ಕಾಪಟ್ಟೆ ಬಟ್ಟೆ ಅಂಗಡಿಗಳಿದೆ. ಅದರಲ್ಲೂ ಕೆಲವು ಸ್ವಿಮ್ಮಿಂಗ್ ಡ್ರೆಸ್ ಕೂಡ ಇದ್ದಾವೆ. ಅದರಲ್ಲಿ ಬರೀ ಅದೇ ಇರೋದು. ಯಾಕಂದರೆ ಕೆಲವರು ಮರ್ತುಬಿಟ್ಟು ಹೋಗಿರ್ತಾರೆ, ಬಂದಿಲ್ಲಿ ತೊಗೊಳ್ತಾರೆ ಅಂತ ಹೇಳ್ಬಿಟ್ಟು ರೋಡ್ ಸೈಡ್ ಫುಲ್ಲು ಅದನ್ನೇ ಇಟ್ಕೊಂಡಿದ್ದಾರೆ. ಮುಂಚೆ ಎಲ್ಲ ಆ ಥರ ಇರಲಿಲ್ಲ, ಬಟ್ ಇವಾಗ ಹಂಗಿದೆ ಅಷ್ಟೇನೆ. ಸೊ ಎಂಟ್ರಿ ಆದ್ವಿ ನಾವು ಕೂಡ ವಂಡರ್ಲಾಗೆ. ಸ್ಟಾರ್ಟಿಂಗು ಇವತ್ತು ಫ್ರೈಡೇ. ಕ್ಯಾಮ್ರಾ ಬೇಡ ಅಂತ ತಂದಿಲ್ಲ. ಫಸ್ಟ್ ಟೈಮ್ ಕರ್ಕೊಂಬಂದಿರೋದು. ಫೋನಲ್ಲೇ ಎಲ್ಲ ನೋಡ್ಕೊಂಬಿಟ್ಟವ್ರೆ. ಮಂಗನ ಕೈಲಿ ಮಾಣಿಕ್ಯ ಕೊಟ್ಟಂಗೆ ಆಗ್ಬಿಟ್ಟೈತೆ. ಎಲ್ಲ ಫೋನಲ್ಲೇ ನೋಡ್ಕೊಂಬಿಟ್ಟವ್ರೆ ಆಲ್ರೆಡಿ. ಎಲ್ಲಾದ್ರೂ ಒಂದು ಪ್ಲೇಸ್ ನಾವು ಇಂಥ ಕಡೆ ಹೋಗ್ತೀವಿ ಅಂದರೆ ಸಾಕು, ಎಲ್ಲ ನೋಡ್ಕೊಂಡ್ಬಿಟ್ಟಿರ್ತಾರೆ. ರಮ್ಯಾನಂದ್ ಬ್ಲಾಗ್ಸ್ ಅಂತ ತೋರಿಸ್ತಾರೆ ನೋಡಿ. ಹಾಯ್ ಅಂತ ಯಾರು ಮಶೂರ್ ಅಂತ. ಇವಾಗ ನಾನು ಮತ್ತು ನಮೀಶ್ ಗುದ್ಕೊಂಡು ಹೋಗೋದು. ಬರೋ ಇವಾಗ ಗುದ್ಕೊಂಡು ಎಲ್ಲಿಗೆ ಹೋಗ್ತೀರಾ? ಕಾರು ರೇಸಿಂಗ್. ಅದು ಇವಾಗ ಗುದ್ದದೆ, ಅದು ಇವಾಗಲ್ಲ. ಆಮೇಲೆ ಬರೀ ಅಲ್ಲೇ ಅಟ್ಯಾಚ್ಮೆಂಟ್ ಅಲ್ಲ, ಬೇರೆ ಕಡೆಯಿಂದ ಬರಬೇಕು. ಫಸ್ಟು ಬೇರೆಯವ್ರು ಗುದ್ದುತ್ತೀವಿ, ಆಮೇಲೆ ನಾವು ಇವರೆಲ್ಲ ಫಸ್ಟ್ ಹೆಂಗೆ ಅಂದರೆ ಏನಾದರೂ ಒಂದು ಹೇಳಿದ್ರೆ ಫುಲ್ ಎಲ್ಲ ಅಲ್ಲೇ ಫೋನಲ್ಲೇ ನೋಡ್ಕೊಂಬಿಟ್ಟು ಫಸ್ಟು ಆಮೇಲೆ ಬಂದಾಡೋದು. ಫಸ್ಟ್ ಎಕ್ಸೈಟ್ಮೆಂಟ್ ಇರಬೇಕು. ನಾವೇನಾದರೂ ಒಂದು ಕಡೆ ಬಂದರೆ ನಾವು ಏನು ನೋಡ್ತಿದ್ವಿ ಏನೋ ಖುಷಿ ಇರಬೇಕು. ಅದು ಬಿಟ್ಟು ಫೋನಲ್ಲೇ ಎಲ್ಲ ನೋಡ್ಕೊಂಡು ಇಲ್ಲಿ ಬಂದು ಆಡಿದ್ರೆ ಏನು ಪ್ರಯೋಜನ? ಆಡೋಕೆ ಹೋಯ್ತೀವ, ಆಡೋದು ಬಿಟ್ಟು ಮನೆಗೆ ಮೇಲೆ ಅವಾಗ ನೆನ್ಸು ಬರುತ್ತೆ, ಇದು ಆಡ್ಬೇಕಾಯ್ತು ಫೋ ಅಂತ. ನೋಡಿ ಹಂಗೆ ಬರೋದು ಯಾವಾಗಲೂ, ಹಂಗೆ ಆಗೋದು ಯಾವಾಗಲೂ. ಬಂದ್ರೋ ಆಯಿತು. ಹ್ಞೂ ಕಣ, ಅಲ್ಲಿ ಹೋಗ್ಬೋದು, ಏನು ತೊಂದರೆ ಇಲ್ಲ. ಅಲ್ಲ ನಮ್ಮನ್ನ ಬಿಡಲ್ಲ ಅನ್ಕೋತೀನಿ. ಬಿಡ್ತಾರೆ ಎಲ್ಲದಕ್ಕೂ. ಮಕ್ಳದ್ದು ಕೆಲವೊಂದು ಗೇಮ್ಸ್ ಇರುತ್ತೆ, ಆ ಗೇಮ್ಸ್ ಆಡ್ಬೋದು. ತುಂಬ ವರ್ಷ ಆಗಿತ್ತು ಆಲ್ರೆಡಿ. ಒಂದು ಇವಾಗ 6 years ಆಗಿರ್ಬೋದು ಅನ್ಸುತ್ತೆ ನಾನು ಬಂದು. ಇದು 3rd ಟೈಮ್ ಬರ್ತಾ ಇರೋದು. ಲೇಜಿ ವಿಡಿಯೋ ನೋಡಿದ್ವಿ, ಜನವರಿ ಕ್ಲೋಸ್ ಮಾಡಿಬಿಟ್ಟಿದ್ರು. ಇಲ್ಲೋಡು ಎಷ್ಟು ಜನ ಇದ್ದಾರೆ. ನಾವು ಇವತ್ತು ಶುಕ್ರವಾರ, ಜನ ಯಾರು ಇರಲ್ಲ ಅಂತ ಬಂದರೆ ಸ್ಕೂಲ್ ಮಕ್ಳುಗಳನ್ನ ಸಮೇತನೂ ಇವತ್ತೇ ಕರ್ಕೊಂಬಂದವ್ರೆ. ಬರಲಿ ಸ್ಕೂಲ್ ಮಕ್ಳುಗಳಿಗೆ ಸಮೇತ ಶುಕ್ರವಾರನೇ ಕರ್ಕೊಂಬಂದಿದ್ದಾರೆ. ಹಾಯ್ ವಂಡರ್ಲಾ, ವಿ ಕೇಮ್ ಟು ಫಸ್ಟ್ ಡೇ. ಆಗಿದೆ ಸರ್. ಎಲ್ಲಿಗೆ ಬಂದಿದ್ಯಾ ನೀನು? ವಂಡರ್ಲಾ. ಒಂದು ಐತಂತ ಬಾ ತಗೊಳ್ಳೋಣ. ಏನ ಒಂದು ಕ್ಯಾಪ್. ವಂಡರ್ಲಾ ಹೋದ ತಕ್ಷಣ ನೀರು ಡುಬು ಅಂತ ಹೇಳಿ ನೋಡಿ. ವಂಡರ್ಲಾಗೆ ಡೈರೆಕ್ಟ್ ಬಸ್ ಇದೆ 226. ಬನಶಂಕರಿ ನಾಯಿಂಡಳ್ಳಿ ಇಲ್ಲೇ ನಮ್ಮ ಬನಶಂಕರಿಯಿಂದ ಐತೆ, ಕದ್ರನಹಳ್ಳಿಯಿಂದನೂ ಐತೆ. ನಮ್ಮ ಏರಿಯಾದೇ ಇದು ಬಸ್ಸು. ಅದೇ ಪರವಾಗಿಲ್ಲ. BMTC ಬಸ್ಸು ನೋಡಿ. ಬನಶಂಕರಿ, ಕೆಂಗೇರಿ, ನಾಯಿಂಡಳ್ಳಿ ಇಂದ ಬರುತ್ತೆ ನೋಡಿ. ನಾವು ಕಾರಲ್ಲಿ ಬಂದ್ವಿ, ಗೊತ್ತಿದ್ರೆ ನಾವು ಬಸ್ಸಲ್ಲೇ ಬರ್ಬೋದಾಗಿತ್ತು.
ವಾಲ್ವೋ ಬಸ್ ಎಲ್ಲ ಐತಿ. ಸ್ಕೂಲ್ ಮಕ್ಳುಗಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ವಂಡರ್ಲಾ. ಇವತ್ತು ಫ್ರೈಡೇ ಯಾರೂ ಇರಲ್ಲ ಅಷ್ಟೊಂದು ಜನ ಅಂತ ಬಂದ್ವಿ. ನೋಡಿದ್ರೆ ಸ್ಕೂಲ್ ಮಕ್ಕಳೇ ಇದ್ದಾರೆ, ಒಂದು ದೊಡ್ಡ ಸ್ಕೂಲ್ ಮಕ್ಳುಗಳು ಯಾರ್ಯಾರೋ. ವಂಡರ್ಲಾ ಲಾಕರ್ ಕೀಗಳು ಇಲ್ಲಿ ಲಭ್ಯವಿದೆ. ಎಷ್ಟಂತೆ? 400 ರುಪೀಸ್ ಒಂದು ಲಾಕರು. ವಾಪಸ್ ಕೊಡಲ್ವಾ? 50 ರಿಟರ್ನ್ ಅಷ್ಟೇ. 350 ರುಪೀಸು. 400 ರುಪೀಸ್ ಕೊಟ್ಟರೆ 50 ರುಪೀಸ್ ವಾಪಸ್ ಕೊಡ್ತಾರಂತೆ ಲಾಕರು. ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ ನಾವು. ಅಲ್ಲೇ ಇವ್ರು ಇನ್ನಿಬ್ರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನೋಡಿ ಇದು ಎಂಟ್ರೆನ್ಸು. ಪಾಪಿನ್ನೇನು ಅಂತ ಇರೋದು. ಮಕ್ಳುಗಳನ್ನ ಇಲ್ಲಿ ಕರ್ಕೊಂಬಂದ್ಬಿಟ್ರೆ ಮುಗಿದ ಕತೆ. ಅಲ್ಲಿ ವಾಟರ್ ಅದೇ ಇಲ್ಲ ಅಲ್ಲ ಐತಲ್ಲ ಅಲ್ಲಿ ಒಂದೇ ಕಡೆ. ಫಸ್ಟೇನೆ ಡ್ರೈ ಗೇಮ್ಸ್ ಆಡೋದು ಬಿಟ್ಬಿಟ್ಟು ಇಲ್ಲಿ ವಾಟರ್ ಗೇಮ್ ಬಂದಿದ್ದೀವಿ. ನನ್ನ ಫೇವ್ರೇಟ್. ಒಂದ್ಸಲಿ ಸಮಾಚಾರ ಆನ್ ಆಗೈತೆ. ಇವಾಗ ಹಿಡಿಸ್ತಾರೆ. ಸ್ಟಾರ್ಟ್ ಆಯ್ತು. ಸೌಂಡು ಸ್ಟಾರ್ಟ್ ಆಯ್ತು. ನೋಡಿ ಹಿಂಗೆ ಆಡಿಸ್ತೈತಿ. ನಮ್ಗೆ ಆಗಲ್ಲ ಅಂತ ಮಾಡಿಸಿಲ್ಲ ತಾನೇ. ಅಲ್ಲಿ ಒಬ್ಬನೇ ಕೂತಿರೋದು. ಅಮ್ಮ ಅಂತೂ ಫುಲ್ ಹೆದರ್ಕೊಬಿಡುತ್ತೆ ಅಲ್ವೇನಾ? ಅದಕ್ಕೆ ನಮ್ಮನ್ನ ಬಿಟ್ಟಿಲ್ಲ. ಎಲ್ಲಾರು ಹಂಗೆ ಎತ್ತೋಯ್ತವ್ರಿ. ನಾವು ಕುತ್ಕೊಂಡಿದ್ರೆ ಮತ್ತೆ ಸೆಂಟರ್ ಪಾಯಿಂಟ್ ನಮ್ದು ಜಮ್ ನೋಡಿ ಒಳ್ಳೆ ಅಂಶಾಲ ಆಗಲ್ವಾ? ಹಂಗ ಆಡಿಸ್ತೈತಿ ಅಲ್ವೇನಾ? ಅಂಕಲ್ ರೆಡಿ. ಸದ್ಯ ನಾವು ಹೋಗಿಲ್ಲ ಅಲ್ಲ. ಏನು ಬರೀ ಡ್ಯಾಶಿಂಗ್ ಕಾರ್ ಆಡಕ್ಕೆ ಬಂದ ನೀನು? ಇವನು ಬರ್ತಾವನ ಹೋಗಪ್ಪ, ಹೋಗ ಅವನ ಜೊತೆಗೆ. ನೀನು ಆಡ ಫಸ್ಟ್. ಲಾಕ್ ಮಾಡೋಗಂಟ ಭಯ ಆಯ್ತೈತನೋ? ಆಯ್ತೈತೆ ಆಯ್ತಾಯ್ತಾನೋ. ಏ ಇಡ್ಕೋ ಹೆಂಗ್ ಕೂತ ನೋಡಲ್ಲಿ.
ಸುಸ್ತಾಗ್ಬಿಟ್ಟಿದೀವಿ. ಬೇರೆ ದೊಡ್ಡ ದೊಡ್ಡ ಗೇಮ್ ಅಂತೂ ನಮ್ಮ ಕೈಲಿ ಆಡಕ್ಕಾಗಲ್ಲ. ಚಿಕ್ಕ ಮಕ್ಳು ಆಡೋದು ಬಂದಿದ್ದೀವಿ. ಸಾಕು ಎತ್ತಿಕೊಂಬಿಡು ಫೋನ್ ಎತ್ತಿಕೊ ಫಸ್ಟು. ನಂದು ಫೋನ್ ಎತ್ತಿಕೊ ಸಾಕು. ಬೇರೆ ದೊಡ್ಡ ದೊಡ್ಡ ಗೇಮ್ ಆಡಕ್ಕಾಗಲ್ಲ, ಹಂಗಾಗಿ ಚಿಕ್ಕ ಗೇಮ್ಸಿಗೆ ಬಂದಿದ್ದೀವಿ. ಪವರ್ ಆಫ್ ಆಗ್ಬಿಟ್ಟಿದೆ. ವೆಯ್ಟಿಂಗ್ ಮಾಡ್ತಾ ಇದೀವಿ. ಅಲ್ಲೇ ಇಲ್ಲಿ ಬಂದೆ ಕಾಲು ಗಂಟೆ ಆಯ್ತು. ನಾವು ಬಂದಾಗ ಎಲ್ಲ ಗೇಮ್ ಮಾಡಿದ್ವಿ. ಇದಂತೆ ಏನು ಭಯ ಆಗುತ್ತೋ ಗೊತ್ತಿಲ್ಲ ನಮಗೆ. ಸೌಂಡ್ ಜಾಸ್ತಿ ಇನ್ಸ್ಟ್ರಕ್ಷನ್ ಹೇಳ್ತಾರೆ. ಇವರಿಬ್ರು ಭಯ ಪಡ್ತಾವ್ರೆ, ಇಬ್ರು ಅವ್ರಿಗವ್ರೆ ಧೈರ್ಯ ಕೊಟ್ಕೋತಾವ್ರೆ. ಇನ್ನ ನಿಂಗೆ ಆಡಿಸ್ತೀನಿ ಬಾ, ಇನ್ನ ಜೋರಾಗಿ. ಜಾಸ್ತಿ ರೌಂಡ್ ಆಯ್ತು ಅನ್ಕೊಂತೀನಿ. ಎಂತಕ್ಕೆ ಏನು ಕಣ? ಹಾಂ ಎಷ್ಟು ರಸ ಆಡೋಳಲ್ಲೇ ಇರೋ ಇರೋ ಇರೋ. ಕ್ಯಾರೆಟ್ ಅಲ್ವಾ, ಸ್ವಲ್ಪ ಇನ್ನ ರೋಸ್ಟ್ ಆಗಿಲ್ಲ, ಚೆನ್ನಾಗಿಲ್ಲ, ಸ್ವಲ್ಪ ಪರವಾಗಿಲ್ಲ. 600 ರೂಪಾಯಿ ಬರ್ತಿಲ್ಲ, 600 ರುಪೀಸ್ ಬರ್ತಿಲ್ಲ, 60 ಒಂದು ಪ್ಲೇಟ್ ಬರ್ತಿಲ್ಲ. ಇವ್ರಿಗಂತೂ 400 ರೂಪಾಯಿ ಏನಕ್ಕೂ ಪ್ರಯೋಜನ ಇಲ್ಲ. ಚಿಕ್ಕ ಮಕ್ಳಿಗೆ 410 ರೂಪಾಯಿ ಏನಕ್ಕೂ, ಅವರು 100 ರೂಪಾಯಿ ಅಷ್ಟು ತಿಂದಿಲ್ಲ. ಟಿಕೆಟ್ ಅಲ್ಲಿ ಕಮ್ಮಿ ಮಾಡ್ತಾರೆ, ಫುಡ್ ಅಲ್ಲಿ ಎಳಿತಾರೆ. ಈ ಗೇಮ್ ಅಂತೂ ನಾವು ಆಡಲ್ಲ, ಯಾಕಂದ್ರೆ ನಮ್ಮ ಕೈಲಿ ಆಗಲ್ಲ. ನೋಡಿ ಮೇಲೆ ಕರ್ಕೊಂಡೋಗಿ ಇದೇನಿಲ್ಲ, ಸುಮ್ನೆ ಹಿಂಗ್ ತಗೊಂಡೋಗಿ ತಗೊಂಡ್ಬರೋದಷ್ಟೇ. ಏನ್ ಸ್ಟಮಕ್ ಆಗ್ಬಿಡ್ತದೆ ನಿನ್ಗೆ? ಪಲ್ಲು ಈಸಿ, ಪಲ್ಲು ನಂದು ಈಸಿ, ನಂದು
ಇನ್ನೂ ಐತೆ ವಂಡರ್ಲಾದಲ್ಲಿ ಯಾರೂ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. 7D ಸಿನಿಮಾ ನೋಡೋ ಅಂಥದ್ದು ತುಂಬಾ ಚೆನ್ನಾಗಿದೆ. ಬಾಹ್ಯಾಕಾಶಕ್ಕೆ ಕರ್ಕೊಂಡು ಹೋಗೋ ಥರ ಸಕ್ಕತ್ತಾಗಿದೆ ನೋಡಿ. ತುಂಬ ಇಂಪ್ರೆಸ್ ಆಗೋಯಿತು. ಯಾರೂ ಕೂಡ ಮಿಸ್ ಮಾಡದೆ ನೋಡಿ. ಇರುವಾಗ ಹೋಗ್ತಾವಳೆ ಇಲ್ಲಿ ನೋಡಿ. ನಂದು ಜೋಗಲ್ಲಿ ಐತೆ ಫೋನು. ₹150 2 ಬಾಲ್ಗೆ. ತುಂಬ ಗಟ್ಟಿ ಇದೆ ಬಾಲದು. ನಾವು ಟ್ರೈ ಮಾಡೋದಕ್ಕೂ ಸ್ವಲ್ಪ ಕಷ್ಟನೇ. ನೋಡೋದಕ್ಕೆ ಈಸಿ ಅನಿಸುತ್ತೆ, ಬಟ್ ಹಾಕೋದಕ್ಕೆ ಕಷ್ಟ. ಯಾರೋ ಒಬ್ಬರು ತೊಗೊಂಡ್ರು ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದು ಮುತ್ಕೊತಾರೆ, ಬಟ್ ಅದು ಅಷ್ಟು ವರ್ತಿಲ್ಲ. ಹೆಂಗಿದು? ಸೊ 3 ಡಕ್ಸ ಪಿಕ್ ಮಾಡಬೇಕು. ಅದ್ರ ಕೆಳಗಡೆ ನಂಬರ್ಸ್ ಇರುತ್ತೆ. 3:5 ಅಂದರೆ ಸ್ಮಾಲು, 6-9 ಬಂದರೆ ಲಾರ್ಜು, 10+ ಬಂದರೆ ಜಾಯಿಂಟು. ಎತ್ತಿ ನೋಡೋಣ ಒಂದು. ಸೊ ಯಾವುದಾದ್ರೂ ಇವಾಗ ಪಿಕ್ ಮಾಡಿ, ನೀವು ಅದರಲ್ಲಿ ಯಾವುದಾದ್ರೂ ಒಂದು ಪಿಕ್ ಮಾಡ್ಕೋಬೋದು. ಅದ್ರ ಕೆಳಗಡೆ ನಂಬರ್ಸ್ ಇರುತ್ತೆ. ಅದನ್ನ ಆ್ಯಡ್ ಮಾಡಿಬಿಟ್ಟು ನಾವು ಗೊಂಬೆ ಕೊಡ್ತೀವಿ. ಇವಾಗ 3 ಅಂದರೆ 3 ಡಕ್ಸ ಪಿಕ್ ಮಾಡಬೇಕು. ನಾ 2 ಡಕ್ಸ್ ಪಿಕ್ ಮಾಡಿದ್ದೀನಿ ಇವಾಗ. ಎಷ್ಟು ರೂಪಾಯಿ? 400, 3 ಪಿಕ್ಸ್. ನೀರಲ್ಲಿ ಫುಲ್ಲು ಒದ್ದೆ ಆಗಿಬಿಟ್ಟಿದ್ದೀವಿ. 6 ಗಂಟೆ ಆಯಿತು. ನೀರಲ್ಲಿ ಇಳಿದಿದ ತಕ್ಷಣವೇ ಬಟ್ಟೆ ಚೇಂಜ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಎಲ್ಲ ಗೇಮ್ಸು ಮುಗ್ದೋಗ್ಬಿಟ್ಟಿರುತ್ತೆ. ಅದೇ ಬೇಜಾರು. ವಂಡರ್ಲಾ ಬೇಗ ಟೈಮ್ ಮುಗ್ದೋಗ್ಬಿಡುತ್ತೆ. ಎಲ್ಲ ಗೇಮ್ಸ್ ಅಂತೂ ಕವರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ನಾವು buy 4 get 2 ಅಲ್ಲಿ ಬಂದಿದ್ವಿ. ಮತ್ತು ಒಂದು ಬರ್ತಡೇ ಇತ್ತು. ಸೊ ಅವ್ರದ್ದೊಂದು ಒಟ್ಟು 8 ಮೆಂಬರ್ಸ್ ನಾವು ಬಂದಿದ್ದು, ಮಕ್ಕಳನ್ನು ಸೇರಿಸಿ. ಇಲ್ಲೆಲ್ಲ ಒದ್ದೆ ಆಗ್ಬಿಟ್ಟಿದೆ. ಬರ್ತಾವ್ರಿಲ್ಲ. ಯಾವ್ಯಾವ ಫ್ಲೇವರ್ ಇದೆ? ಸ್ಟ್ರಾಬೆರಿ ಚಾಕ್ಲೇಟ್ ಬಂದಿಲ್ಲ. ಅಣ್ಣಂಗೆ ಒರಿಜಿನಲ್ ಹಾಕ್ಸಕ್ಕೆ ಭಯ, ಅದಕ್ಕೆ ಡೂಪ್ಲಿಕೇಟ್ ಹಾಕಿಸ್ತವ್ರೆ. ಅಣ್ಣ ತಲೆ ಮೇಲೆ ಹಾಕ್ಬಿಡೋಣ ಬೆಸ್ಟು. ಏನು ಟ್ಯಾಟು ಫಸ್ಟ್ ಟೈಮು ಒರಿಜಿನಲ್ ಹಾಕಿಸ್ತಾ ಇದ್ದೀರಾ? ನೋಡಿ ಇವಾಗ ಆಡ್ತಾರ ನೋಡಲ್ಲ, ಇದು ಭಯ. ಸ್ಪ್ರೇ ಅಷ್ಟೇ ಅದು. ಗಾಳಿ ಆಯ್ತು ಸರ್. ಬಾಯ್ ಬಾಯ್ ವಂಡರ್ಲಾ. ಟೈಮ್ ಆಯಿತು ಆಲ್ರೆಡಿ. ನಾವೆಲ್ಲ ಕಂಡುಹಿಡಿಬೇಕು ಇವಾಗ. ಕಟ್ಬಿಡ ಹಂಗೆ. ಇದು ಯಾವ ಸಾಂಗ್? ನಿಮ್ಮ ಹಿಂಟ್, ಇದು ಉಪೇಂದ್ರ ಅವರ ಫೇಮಸ್